ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರಾವಣ ಶನಿವಾರದ ಶುಭಾಶಯಗಳು. ಈ ವಿಡಿಯೋ ನಿನ್ನೆದಾಗಿರುತ್ತೆ. ನಿನ್ನೆ ಮೊದಲನೇ ಶ್ರಾವಣ ಶನಿವಾರ ಅಲ್ವಾ, ಅದಕ್ಕೆ ಬೆಳಿಗ್ಗೆನೇ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪ್ರಸಾದಕ್ಕೆ ಅಂತ ಪಾನಕ, ಹೆಸರುಬೇಳೆ ಮತ್ತು ಲೆಮನ್ ರೈಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಸ್ವಲ್ಪ ಆತ್ರವಾಗಿ ಮಾಡ್ಕೋಬೇಕಾಗಿ ಬಂತು ಪೂಜೆ. ಯಾಕೆ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಇತ್ತು. ಆದ್ರಿಂದ ನಮ್ಮೂರು ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ಫಂಕ್ಷನ್ಗೆ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ಶ್ರಾವಣ ಶನಿವಾರಗಳಲ್ಲಿ ಎಲ್ಲರ ಮನೆಯಲ್ಲೂ ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಹೇಳಿ ಬೇಡ್ಕೋತಾ ಇದ್ದೀನಿ. ಹಾಗೆ ಪ್ರತಿಯೊಂದು ಶ್ರಾವಣ ಶನಿವಾರದಲ್ಲೂ ಈ ವೆಂಕಟೇಶ್ವರ ಸ್ವಾಮಿಗೆ ಇದೇ ಥರ ಪೂಜೆ ಮಾಡ್ಕೊಳ್ಳುವಂಥ ಶಕ್ತಿ ನನಗೆ ಕೊಡಲಿ ಅಂತ ಕೋರ್ಕೋತಾ ಇದ್ದೀನಿ. ನನಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಹೆಣ್ಣಿಗೂ ಈ ಒಂದು ವೆಂಕಟೇಶ್ವರನ ಸ್ಮರಣೆ ಮಾಡ್ಕೊಳ್ಳುವಂತಹ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಪ್ರತಿದಿನ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಆಗೋದಿಲ್ಲ ಅನ್ನೋರು ಕೂಡ ವಾರದಲ್ಲಿ 1 ಸಲ ಅಥವಾ 2 ಸಲ ದೀಪ ಹಚ್ಚಿ ನೋಡಿ, ಪೂಜೆ ಮಾಡಿ ನೋಡಿ. ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಬೇಕು ಅಂತ ಹೇಳಿದ್ನಲ್ಲ, ಸ್ಕೂಲ್ ಹತ್ರ ಹೋದೆ. ಫ್ಲಾಗ್ ಹೈಸ್ಟಿಂಗ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹೋಗಿ ಫ್ಲಾಗ್ ಹೈಸ್ಟಿಂಗ್ ಮಾಡಿ ಮಕ್ಕಳಿಗೆ ಸ್ವೀಟ್ ಎಲ್ಲ ಹಂಚಿ ಮನೆಗೆ ವಾಪಸ್ಸಾದೆ. ಸ್ಕೂಲ್ ಹತ್ರ ಫಂಕ್ಷನ್ ಹೇಗೆಲ್ಲ ಆಯಿತು ಅಂತ ಹೇಳಿ ಒಂದು ಲಾಂಗ್ ವಿಡಿಯೋ ಮಾಡಿ ಈಗಾಗಲೇ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಾದರೂ ಮಿಸ್ ಆಗಿದ್ರೆ ಮಿಸ್ ಮಾಡ್ಕೊಳ್ದೆ ನೋಡಿ, ಅಥವಾ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ತಪ್ಪದೆ ಮಿಸ್ ಮಾಡಿದೆ ನೋಡಿ. ಸ್ಕೂಲ್ ಹತ್ರ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ಸಾಗಿ ಅದಾದಮೇಲೆ ಕೋಲಾರಲ್ಲೇ ಇರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಮತ್ತೆ ಅನ್ನದಾನ ಎಲ್ಲ ನಡೀತಿತ್ತು. ಇಲ್ಲಿ ಈ ಒಂದು ಶನಿವಾರ ಮಾತ್ರ ಅಲ್ಲದೆ ಪ್ರತಿಯೊಂದು ಶ್ರಾವಣ ಶನಿವಾರದಲ್ಲೂ ವಿಶೇಷ ಪೂಜೆ ಮತ್ತೆ ಅನ್ನದಾನ ನಡೀತಾ ಇರುತ್ತೆ. ಯಾರಾದರೂ ಕೋಲಾರಲ್ಲೇ ಇದ್ದು ಇದುವರೆಗೂ ವಿಸಿಟ್ ಮಾಡಿಲ್ಲ ಅನ್ನೋರಾದರೆ ಅಟ್ಲೀಸ್ಟ್ ಇವಾಗಾದರೂ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ.
ದೇವಸ್ಥಾನವನ್ನ ಮತ್ತೆ ದೇವರನ್ನ ಆ ವೆಂಕಟೇಶ್ವರ ಸ್ವಾಮಿಯನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. 2 ಕಣ್ಣು ಸಾಕಾಗ್ಲಿಲ್ಲ ನೋಡೋದಕ್ಕೆ. ದೇವರ ದರ್ಶನ ಮುಗಿಸ್ಕೊಂಡು ತೀರ್ಥ ತಗೊಂಡು ಆಚೆ ಬಂದರೆ ಹೇಳಿದ್ನಲ್ಲ ಅನ್ನದಾನ ಮಾಡ್ತಿದ್ರು ಅಂತ, ಪ್ರಸಾದನ ತಗೊಂಡು ತಿಂದು ಮನೆಗೆ ವಾಪಸ್ಸಾದೆ. ಇಷ್ಟೇ ವಿಡಿಯೋ. ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ವೀಡಿಯೋಸ್ನ ನೋಡ್ತಿರೋರು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.